ನರ್ಸರಿ ಎಡವಟ್ಟು ಮೊಳಕೆ ಹೊಡೆದ ಟೊಮೆಟೊ ಬೆಳೆ. ಕಳಪೆ ಟೊಮೆಟೊ ಬೀಜ ಮಾರಾಟ, ರೈತ ಮಂಜುನಾಥ್ ಆರೋಪ. ಇನ್ನೇನು ಟೊಮೆಟೊ ಕೃಷಿ ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ರೈತನಿಗೆ ಶಾಕ್ ಎದುರಾಗಿದೆ. ಸುಮಾರು 1.5 ಎಕರೆಯಲ್ಲಿ ಬೆಳೆದಿದ್ದ ಟೊಮೆಟೊ ಬೆಳೆ ಸಂಪೂರ್ಣ ಮೊಳಕೆ ಹೊಡೆದಿದ್ದು ರೈತ ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಎಲ್ಲಿ ಎಂತೀರಾ, ಈ ಸ್ಟೋರಿ ನೋಡಿ. ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ಕೊಂಡಸಂದ್ರ ಗ್ರಾಮ, ತೂಗೂರು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನಾವು ಟೊಮೆಟೊ ಬಿತ್ತನೆ ತಂದು 5,000 ತೊಗೊಂಡಿದ್ವಿ ಒಂದು ಎಕರೆ ಬೈಲಿಗೆ. ಕನಕುಂಟೆ ನರ್ಸರಿಯಾಗಿ ಹೋಗಿ ರಂಗನಾಥ ಸೀಡ್ಸ್ ಅಂತ ಹೇಳ್ಬಿಟ್ಟು ನರ್ಸರಿ ಆಯಿತು ಕನಕುಂಟೆಗೆ. ಅವ್ರ ಹತ್ರ ಪೈರು ತೊಗೊಂಬಂದು 2071 ಬಯೋಸೀಡ್ ಕೊಟ್ಟರು. ಆ ತಂದುಂಡ ಮೇಲೆ ಎಲ್ಲ ಮೊಳಕೆ ಬರ್ತದೆ ಸರ್ ಕಾಯಿ. ಅವ್ರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರ್. ಅವರು ಕಂಪ್ನಿಯವರು ಮಾಡ್ತಾಯಿಲ್ಲ, ನರ್ಸರಿಯವರು ಮಾಡ್ತಾಯಿಲ್ಲ. ಫೋನ್ ಮಾಡಿದ್ರೆ ಅಂತಾರೆ ಅವರು. ಎಲ್ಲ ಮೊಳಕೆ ಬಂದೆ ಸರ್. ಇದು ಅಧಿಕಾರಿಗಳು ತಿಳಿಸಿ ನಮಗೆ ಪರಿಹಾರ ಕೊಡ್ಬೇಕು ಸರ್. ಇದು ಹಣ್ಣಾದ್ಮೇಲೆ ಹೊಡಿತಾ ಸರ್ ಎಲ್ಲಾನು. ಬೇಡ ಅದು ಕಾಯಿ ಎಲ್ಲ ಗೋಡಂಬಿ ಥರ ಬರ್ತೈತೆ ಸರ್. ಅಧಿಕಾರಿಗಳ ಮನೆ ಬಂದಿದ್ದರು ಸರ್. ನಾನೇನೋ ಮಾತಾಡ್ತೀನಿ. ಹೌದು, ನೀವು ನೋಡ್ತಾ ಇರೋ ಈ ದೃಶ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಾಪುರ ತಾಲೂಕಿನದ್ದು. ತೂಬಗೆರೆ ಹೋಬಳಿಯ ಕೊಂಡಸಂದ್ರ ಗ್ರಾಮದ ಮಂಜುನಾಥ್ ಎಂಬ ರೈತ ಈ ವರ್ಷ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಟೊಮೆಟೊ ಕೃಷಿ ಮಾಡಿದ್ರು. ಆದರೆ ಇನ್ನೇನು ಟೊಮೆಟೊ ಬೆಳೆ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಟೊಮೆಟೊ ಬೆಳೆ ಸಂಪೂರ್ಣ ಮೊಳಕೆ ಬಂದ ಪರಿಣಾಮ ರೈತ ಮಂಜುನಾಥ್ ಕಂಗಾಲಾಗಿದ್ದಾರೆ. ಇತ್ತ ಮೊಳಕೆ ಬಂದ ಟೊಮೆಟೊ ಬೆಳೆಯನ್ನು ಮಾರಾಟ ಮಾಡಲಾಗದೆ ರೈತ ಮಂಜುನಾಥ್ಗೆ ದಿಕ್ಕೆ ತೋಚದಂತಾಗಿದೆ. ಕಂಟನಕುಂಟೆಯ ರಂಗನಾಥ ಸ್ವಾಮಿ ನರ್ಸರಿಯಲ್ಲಿ ಟೊಮೆಟೊ ಸಸಿ ಖರೀದಿ ಮಾಡಿದ್ದ ಮಂಜುನಾಥ್, ನರ್ಸರಿಯವರು ನಮಗೆ ಸ್ಪಂದಿಸುತ್ತಿಲ್ಲ ಎಂದು ರೈತ ಮಂಜುನಾಥ್ ನರ್ಸರಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಟೊಮೆಟೊ ಕೃಷಿಗೆ ಸಾಲ ಮಾಡಿಕೊಂಡಿರುವ ಮಂಜುನಾಥ್ ಕುಟುಂಬ ಮೊಳಕೆ ಬಂದ ಟೊಮೆಟೊ ಬೆಳೆಗೆ ಪರಿಹಾರ ನೀಡುವಂತೆ ಕೃಷಿ ಇಲಾಖೆಗೆ ಒತ್ತಾಯ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೈಗೆ ಬಂದಿದ್ದ ಟೊಮೆಟೊ ಬೆಳೆ ಮೊಳಕೆ ಬಂದು ರೈತ ಮಂಜುನಾಥ್ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇತ್ತ ರೈತ ಮಂಜುನಾಥ್ ಕುಟುಂಬಕ್ಕೆ ಪರಿಹಾರ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಫೋನ್ ಮಾಡಿದ್ರೆ ಫೋನೇ ಎತ್ತಾ ಇಲ್ಲ. ಅದಕ್ಕೆ ನಮ್ಗೆ ಏನಾರ ಮಾಡಿ ಇದು ಮಾಡಬೇಕು ಸರ್. ಎಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀವಿ. 1,70,000 ಖರ್ಚು ಬಿದ್ದಿದೆ. ಎಲ್ಲ ಈ ಥರ ಬಂದಿದೆ ಸರ್. ಮಾರ್ಕೆಟಿಗೆ ಒಂದು ಕಾಯಿ ಮಾರಿಲ್ಲ ಮೊನ್ನೆ ಸರ್. ಯಾರೂ ತೊಗೊಂಡಿಲ್ಲ ಸರ್. ಏನು ಕಾಯಿಗಳು ಎಲ್ಲ ಮಾರ್ಕೆಟಿಂದ ಎತ್ಕೊಂಡು ವಾಚ್ ಫ್ಯಾಕ್ಟ್ರಿ ಅಂತ ಅವ್ರೆ. ಬಾಡಿಗೆ ಕೈಯಿಂದ ಸುಮ್ಮನೆ ಬಂದಿದೆ ಸರ್. ಬಾಡಿಗೆ ಕೈಯಿಂದ ಕೊಟ್ಟು ಬಂದಿದ್ದೀವಿ. ಮಾರ್ಕೆಟಿಗೆ ಒಬ್ಬರು ತೊಗೊಂಡಿಲ್ಲ ಸರ್. ಮೊನ್ನೆ 40 ಲಕ್ಷ ಶಾಂಪಲ್ ಆಗಿತ್ತು, ಹೋದ್ರೆ ಒಬ್ಬರು ತೊಗೊಂಡಿಲ್ಲ. ಎಲ್ಲ ಇದೇ ನೋಡಿ ಸರ್, ಬೇಕಾಗಿದ್ರೆ ಮಾರ್ಕೆಟಿಗೆ ಒಬ್ಬರು ತೊಗೊಂಡಿಲ್ಲ. ಇಂಥವೆಲ್ಲ ತಿರುಗಿ ಗೊತ್ತಾವೆ. ಹಣ್ಣುಗಳಾಗ್ರೆ ನಾವೇನು ಬೇಕು ಮಾಡ್ಬೇಕು ಸರ್, ಏನು ಮಾಡ್ಬೇಕು ಅವೆಲ್ಲ ಮಾರ್ಕೆಟಾಗಿ ತಗೊಳೋದೇ ಇಲ್ಲ. ಇದ್ದು ಬರೋ ಒಡವೆ ಎಲ್ಲ ಒಡಗಳು ಒಟ್ರಿಗೆಲ್ಲ ಇಕ್ಬಿಟ್ಟು ನಾವೆಲ್ಲ ತಂದು ಸಾಲಗಳು ಮಾಡಿ ಅವ್ರ ಬಡ್ಡಿ ಹೆಂಗೆ ಕಟ್ಟೋದು ನಾವು, ಸಾಲಗಳು ಹೆಂಗೆ ತೀರ್ಸೋದು ನಾವು. ಇಂಥ ಬೆಳೆ ಬಂದರೆ ಮಾರ್ಕೆಟ್ಗೆ ಹೋದ್ರೆ ಒಂದು ಕಾಯಿ ಬೇಡ ಏನು ಬೇಡ ಅಲ್ಲ. ನಾನು 4-5 ಮೂಟೆ ಅಲ್ಲಿ 10 ಮೂಟೆ ಎಲ್ಲ ಅಲ್ಲೇ ಹಾಕಿ ಬಂದ್ಬಿಟ್ಟಿದ್ದೀವಿ. ಯಾರು ತಗೊಂಡಿಲ್ಲ ನೋಡಿ ಇವಾಗ ಎಲ್ಲ ಒಂದೊಂದು ಹಣ್ಣುಗಳಾಗವು ಈ ಥರ ಗೊತ್ತಾವೆ. ನಾವೇನು ಮಾಡಬೇಕು? ನಾವು ಇದ್ದು ಬರೋ ಒಡವೆ ಎಲ್ಲ ಸಾಲಕ್ಕೆ ಇಕ್ಬಿಟ್ಟು ಈಗ ಸಾಲ ಮಾಡಿ ಗೊತ್ತಾವೆ ಅಂತ ಸಾಲ ಮಾಡ್ತೀವಿ. ಒಡಗಳು ಪಡಗಳು ಎಲ್ಲ ಇಕ್ತೀವಿ. ಏನು ಮಾಡ್ಬೇಕು? ಏನಾದರೂ ಒಂದು ಪರಿಹಾರ ಹಾಕ್ಕೊಡಿ. ಇಸ ತಗೊಂಡಂಗೆ ಇವಾಗ ಈಗೆಲ್ಲ